ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ನಮ್ಮ ಅನಲೈಸಿಸ್ ಪ್ರಕಾರ ಮಾರ್ಕೆಟು ನಿನ್ನೆ ಹೇಗೆ ವರ್ಕ್ ಮಾಡಿದೆ ಒಂದು ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ. ಸೊ ನಮ್ಮದು ಅನಲೈಸಿಸ್ ಏನಿತ್ತು ಅಂತಂತಂದರೆ 200ಇಂದ ಓಕೆನಾ, 200 ಹತ್ರ ಏನಾದರೂ ಸಿಕ್ಕರೆ 170 SL ಹಾಕ್ಕೊಂಡು 150 ಬ್ರೇಕ್ ಆದರೆ ಆರಾಮಾಗಿ ಕೆಳಗಡೆ ಕೂತ್ಕೊಳ್ಳೋಣ ಅಂತ. ಎಲ್ಲಿವರೆಗೂ ಅಂತಂತಂದರೆ 23K ಓಕೆನಾ, ಇಲ್ಲಿವರೆಗೂ ಟಾರ್ಗೆಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಫಸ್ಟ್ ಕ್ಯಾಂಡಲೆಲ್ಲ ಗ್ಯಾಪ್ ಅಪ್ ಓಪನ್ ಆಗಿತ್ತು, ಆಲ್ರೆಡಿ 100 ಪಾಯಿಂಟ್ ಪ್ಲಸ್ ಓಪನ್ ಆಗಿತ್ತು ಓಕೆನಾ ಮಾರ್ಕೆಟು. ಅದಾದ ತಕ್ಷಣ ಮೇಲ್ಗಡೆ ಸಸ್ಟೈನ್ ಮಾಡಿತು, ಮೇಲ್ಗಡೆ ಸಸ್ಟೈನ್ ಮಾಡಿ ಮತ್ತೆ ಕೆಳಗಡೆ ಬಂದಂಗೆ ಮಾಡ್ತು ನಮ್ಮದು ಟಾರ್ಗೆಟ್ ಹತ್ರ. ಓಕೆ, ಇಲ್ಲಿ ಬೇಕಾದರೆ ನೀವು ಒಂದು ಎಕ್ಸಿಕ್ಯೂಟ್ ಮಾಡಿರ್ಬೋದು, ಬಟ್ ಇಲ್ಲಿ ಮತ್ತೆ SL ತೊಗೊಂಡಿರುತ್ತೆ. ನೀವು ಅಕಸ್ಮಾತ್ ಏನಾದರೂ SL ತೊಗೊಳ್ಳಿಲ್ಲ ಅಂತಂದರೆ ನಿಮ್ದು ಇವತ್ತು ಲಕ್ ಇರುತ್ತೆ, ಬಟ್ ಬಂದಿರುತ್ತೆ. ಬಟ್ ನೀವು SL ತೊಗೊಳ್ಳೇಬೇಕಾಗುತ್ತೆ. ಇಂಥ ಮಾರ್ಕೆಟ್ ಬಂದೇ ಬರುತ್ತೆ, ಇಂಥಲ್ಲಿ SL ತೊಗೊಳ್ಳೇಬೇಕಾಗುತ್ತೆ. ನೀವು SL ತೊಗೊಳ್ಳಾರ್ದೆ ನಾನು ಶೋರ್ ಆಯಿತು ಒಂದು ಸತಿ ಬ್ರೇಕ್ ಆಗಿದೆ ನಾನು ಕುತ್ಕೋತೀನಿ ಇದೆಷ್ಟೇ ನೋಡಿರಿ. ಬೈ ಚಾನ್ಸ್ ಇಲ್ಲಿಂದ ಮೇಲೆ ಹೋಗಿದ್ರೆ ಏನು ಮಾಡ್ತಿದ್ರೆ? ಹೌದಾ, ಟೋಟಲ್ ಇಲ್ಲಿ ಏನಾದರೂ ಒಂದು 10,000 ಹಾಕಿದರೆ ಇಲ್ಲಿ ಬರೋವರೆಗೂ ನಿಮ್ದು ಏನಿಲ್ಲ ಅಂತಂದರೆ 9,000 ಮೈನಸ್ ಆಗಿರೋದು. ಅದಕ್ಕೆ ಯಾವಾಗಲೂ SL ತೊಗೊಳೋದು ಕಲಿಬೇಕು ಓಕೆನಾ. SL ತೊಗೊಳೋದು ಕಲಿತ್ರೆ ನಿಮ್ಮದು ಅಕೌಂಟು ಪ್ಲಸ್ ಅಕೌಂಟ ಹೋಗ್ತಾ ಇರುತ್ತೆ. ಸೊ ಅದಾದ ತಕ್ಷಣ ಮತ್ತೆ ಇಲ್ಲೊಂದು ಎಕ್ಸಿಕ್ಯೂಟ್ ಹೇಳ್ತಿರ್ತೀನಿ ಯಾವಾಗಲೂ, ಒಂದು ಅಥವಾ ಇಲ್ಲಾಂದರೆ 2 ಟ್ರೇಡ್ ಓಕೆನಾ. ಸೊ ಆ ರೀತಿ ಪ್ಲ್ಯಾನ್ ಮಾಡಬೇಕು. ಇಲ್ಲಿ ತೊಗೊಂಡಿದ್ರೆ ಮತ್ತೆ ಈ ಕ್ಯಾಂಡಲಲ್ಲಿ ಇಲ್ಲಿ ನೋಡಿ, ಇಲ್ಲಿ ಒಂದು ವಿಕ್ ಇದೆ, ಇದು 177 ಏನೋ ಬಂದಿರಬೇಕು, ಜಸ್ಟ್ ನೆನಪಿದೆ, ಒಂದು ನಿಮಿಷ ನೋಡ್ತಿದ್ದೀನಿ. ಆದರೂ 177 ಓಕೆ ರೈಟ್, ಎಕ್ಸಾಕ್ಟ್ಲಿ ಈ ಕ್ಯಾಂಡಲ್ ಬಂದುಬಿಟ್ಟು 177 ಇದೆ. ನಮ್ಮದೇನಿತ್ತು ಟಾರ್ಗೆಟು SL 170 ಹತ್ರ, ಅಂದರೆ 150 ಹತ್ರ ಎಕ್ಸಿಕ್ಯೂಟ್ ಮಾಡಿದ್ರೆ 170. ಬಟ್ ನಮ್ಮದು SL ಬಂದರೆ ಕರೆಕ್ಟಾಗಿ 175 ಆಗುತ್ತೆ. ಆಮೇಲೆ ಒಂದು ಸತಿ ಹೇಳ್ತೀನಿ 30 ಪಾಯಿಂಟು ಆಗುತ್ತೆ. ಬಟ್ ಬೇಡ ಓಕೆನಾ, 25 ಹಿಡ್ಕೊಂಡೇ ನಡೆಯೋಣ. ಅದು SL ಹಿಟ್ ಆಗಿದೆ ಅಂತಲೇ ಕನ್ಸಿಡರ್ ಮಾಡೋಣ ಇಲ್ಲಿನೂ ಓಕೆನಾ. 2 SL ಹಿಟ್ ಆಗಿದೆ ಓಕೆ, ಒಂದು SL ಹಿಟ್ಟು ಮತ್ತು ಇಲ್ಲಿ ಕೂಡ 2 SL ಹಿಟ್ಟು. ಬಟ್ ನೀವಿಲ್ಲಿ ನಾನು ಯಾಕೆ SL ಹಿಟ್ಟು ಅಂತ ಹೇಳ್ತಿದ್ದೀನಿ ಅಂದರೆ, ಯಾವಾಗ ನೋಡಿದ್ರು ನಮ್ಮ ಟಾರ್ಗೆಟ್ ಮುಟ್ಟಿದೆ ಅನ್ನೋ ಬದಲು ನಾನು ಇದು ಎಕ್ಸಾಂಪಲ್ಲು ನಾನು ಕೊಡೋದು ನನಗೆ ಖಚಿತ ಅನಿಸಿತ್ತು, ಅದಕ್ಕೆ ಕೊಡ್ತಾಯಿದ್ದೀನಿ. ಹೌದಾ, ಯಾಕೆ ಇದೂ ಕರೆಕ್ಟ್ ನಮ್ಮ ಪ್ರಾಪರ್ ಅಲ್ಲ ಅಂತಂದರೆ ನೋಡಿ, ಮಾರ್ಕೆಟ್ ಎಲ್ಲಿಂದ ಬರ್ತಾಯಿದೆ, 350ಇಂದ ಬರ್ತಾಯಿದೆ. ನಾವೆಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾಯಿದ್ದೀವಿ, 150 ಹತ್ರ ಎಕ್ಸಿಕ್ಯೂಟ್ ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ ಇಲ್ಲಿ ಏನಾಗಿದೆ 200 ಮೈನಸ್ ಮೇಲಿಂದ ಬರ್ತಾಯಿದೆ. ನಾವಿಲ್ಲಿ ಎಕ್ಸಿಕ್ಯೂಟ್ ಮಾಡ್ತೀವಿ ಅಂದರೆ ರಾಂಗು. ಬಟ್ ಆದ್ರೂ ನೀವೇನಾದರೂ ಧೈರ್ಯ ಮಾಡಿ ಕೂತ್ಕೊಂಡಿದ್ರು ನಿಮಗೆ 23,050 ಹತ್ರನೂ ನಮ್ಮದು ಟಾರ್ಗೆಟ್ ಏನಿದೆ ಬಂದಿತ್ತು, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ದಿಸ್ ಈಸ್ ಅ ರಾಂಗ್ ವೇ ಟ್ರೇಡಿಂಗಲ್ಲಿ. ಬೇಕಾದರೆ ನೀವು ಮಾಡ್ಬೋದಾಗಿತ್ತು. ಒಂದು ನಿಮಿಷ 5 ಮಿನಿಟ್ಸ್ ಚಾರ್ಟಲ್ಲಿ ತೋರಿಸ್ತೀನಿ. ನಂದು ಪ್ಲ್ಯಾನ್ ಇಲ್ಲೇ ಎಕ್ಸಿಕ್ಯೂಟ್ ಆಗಿತ್ತು ಓಕೆನಾ. ಯಾಕೆಂದ್ರೆ ನಾನು ಕ್ಲಿಯರಾಗಿದ್ದೆ, ಕಾಲ್ ಸೈಡ್ ನಾನು ಅವಾಯ್ಡ್ ಮಾಡ್ತೀನಿ ಅಂತ. ನೋಡಿ ಯಾಕೆ ಇಲ್ಲಿ ಕ್ಲಿಯರಾಗಿದ್ದೆ ಅಂತಂದರೆ, ಇಲ್ಲೊಂದು ರಿಜೆಕ್ಷನ್ ಓಕೆನಾ. 3 ಸ್ಟ್ರಾಂಗ್ ರಿಜೆಕ್ಷನ್ ಆದ ತಕ್ಷಣ ಒಂದೇ ಕಂಪ್ಲೀಟಾಗಿ ಇಲ್ಲಿಗೆ ಬಂತು. ಎಲ್ಲಿಂದ ಅಂತಂದರೆ 350ಇಂದ 150ವರೆಗೂ ಬಂತು. ಸೊ ಈ ಮೂವ್ನ ಕ್ಯಾಪ್ಚರ್ ಮಾಡಿದ್ದೆ. ಅದಕ್ಕೆ ಹೇಳೋದು, ಯಾವಾಗಲೂ ನಾವು ಎಲ್ಲಿಂದ ಬರ್ತಾ ಇದೆ, ಆಮೇಲೆ ರಿಜೆಕ್ಷನ್ ಎಲ್ಲಿಂದ ತೊಗೋತಾ ಇದೆ, ಸಪೋರ್ಟ್ ಎಲ್ಲಿಂದ ತೊಗೋತಾ ಇದೆ, ಸಪೋರ್ಟ್ ಏನಾದರೂ ಬ್ರೇಕ್ ಮಾಡ್ತಾ ಇದೆಯೋ ಆ ರೀತಿ ಎಕ್ಸಿಕ್ಯೂಟ್ ಮಾಡಬೇಕು. ಯಾಕಂದರೆ ನಾನು ಅದನ್ನು ಯಾಕೆ ಹೇಳಿದ್ದೆ ನಾನು ನಿನ್ನೆ ಅಂತಂತಂದರೆ, ಇಲ್ಲಿ ನೋಡಿ ಇಲ್ಲಿಂದ ಹೇಳ್ತಾ ಇದ್ದೀನಿ ನಾನು. ಇಲ್ಲಿಂದ ನಾನು 200 ಹತ್ರ ಯಾಕೆ ಅಂತ ಹೇಳಿದ್ದೆ ಅಂದರೆ, ಇಲ್ಲಿಂದನೇ ಫಾಲ್ ಆಗಿತ್ತು. ಅದಕ್ಕೆ ಇಲ್ಲಿ ನೋಡಿ ಚೂರು ಮೇಲೆ ಹೋಯಿತು. ಯಾಕೆ ಅಂತಂದರೆ ಇಲ್ಲಿ 350 ಮೇಲೆ ಹೋಗಿತ್ತು ಮಾರ್ಕೆಟ್, ಅದನ್ನು ರೀಟೆಸ್ಟ್ ಮಾಡೋ ಸಲುವಾಗಿ ಮೇಲೆ ಹೋಗಿತ್ತು, ಮತ್ತು ಕೆಳಗಡೆನೇ ಬಂತು. ಸೊ ಅದಕ್ಕೆ ಯಾವಾಗಲೂ ನಾನು ಸಪೋರ್ಟ್ ಹತ್ರ ಬಂದಾಗ ನಾನಿಲ್ಲಿ ಫಾಲ್ ನೋಡ್ತೀನಿ ಅಂತ ಯಾಕೆ ಹೇಳಿದ್ದೆ ಅಂದರೆ ಇದ್ರ ಸಲುವಾಗಿ ಹೇಳಿದ್ದೆ. ಸೊ ಓವರಾಲ್ ನಮ್ಮದು ದಿನ ಸರಿ ಇರಲಿಲ್ಲ, ನಮ್ಮದು ಅನಾಲಿಸಿಸ್ ಟೋಟಲಿ ರಾಂಗ್ ಆಗಿದ್ದೇನೆ ಅಂತಲೇ ನಾನು ಹೇಳ್ತೀನಿ ಓಕೆ. ಬಟ್ ನಂದು ಇದು ಪ್ಲ್ಯಾನ್ ಇದೆ, ನಾನು ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡಿದ್ದೀನಿ. ನಮ್ಮದು ಅನಾಲಿಸಿಸ್ ಪ್ರಕಾರ ಏನು ಮಾರ್ಕೆಟಲ್ಲಿ ವರ್ಕ್ ಆಗಿಲ್ಲ, 2 SL ತೊಗೊಂಡಿದ್ದೇನೆ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ಈಗ ಕೆಲಸ ಮಾಡೋಣ ಅಂತಂತಂದರೆ ಓಕೆ, ಚಾರ್ಟ್ ಅಂತೂ ಮತ್ತು ಏನಿದೆ, ಮೇಲಿಂದ ಕೆಳಗನೇ ಇದೆ ಓಕೆ. ಬೈ ಚಾನ್ಸ್ ನಾಳೆ ಏನಾದರೂ ಮತ್ತೆ 200 ಹತ್ರ ಏನಾದರೂ ಸಿಕ್ಕರೆ ಮಾರ್ಕೆಟ್ ಓಕೆ, ಇಮಿಡಿಯೇಟ್ 170 ಬ್ರೇಕ್ ಆದ್ರೂ ತೊಗೋತೀನಿ. ಟಾರ್ಗೆಟ್ ಬಂದುಬಿಟ್ಟು ಮತ್ತೆ 23K ಓಕೆ. ಬೈ ಚಾನ್ಸ್ ಇದೇನಾದರೂ ಬ್ರೇಕ್ ಆಯಿತು ಅನ್ಕೋ ಓಕೆ, ಇದೊಂದು ಲೈನ್ ಹಾಕಿಟ್ಕೊಳ್ಳಿ. ಈ ಟ್ರೆಂಡ್ ಲೈನು ಓಕೆ 12 ಗಂಟೆ ಸುಮಾರು ಏನೋ ಬ್ರೇಕ್ ಆಯಿತು ಅಂದ್ಕೊಳ್ಳಿ.
ಯಾಕಂದರೆ ಇಲ್ಲೊಂದು ರಿಜೆಕ್ಷನ್ ಮತ್ತು ಇಲ್ಲೊಂದು ರಿಜೆಕ್ಷನ್ ತೊಗೊಂಡು ಬ್ರೇಕ್ ಆದರೆ ಮತ್ತೆ ನಾನು ಕಂಟಿನ್ಯೂಷನ್ ಮಾಡ್ಕೋತೀನಿ. ಓಕೆನಾ, ಕಂಟಿನ್ಯೂಷನ್ ತೊಗೊಂಡು ಬರ್ತೀನಿ. ಫಸ್ಟ್ ಟಾರ್ಗೆಟ್ ಬಂದುಬಿಟ್ಟು 900, ಸೆಕೆಂಡ್ ಟಾರ್ಗೆಟ್ ಬಿಟ್ಟು 720 ಮತ್ತು 650. ಇದೆಲ್ಲ ಲೆವೆಲು ಒಂದೇ ದಿವಸ ಕವರ್ ಆಗೋ ಚಾನ್ಸಸ್ ಇಲ್ಲ. ಅಟ್ಲೀಸ್ಟ್ 2 ಡೇಸ್ ಆದರೂ ಇದೆ ಇನ್ನು ಕೈಯಲ್ಲಿ ಎಕ್ಸ್ಪೈರಿಗೆ. ಯಾಕಂದರೆ ಮಂಡೇ ತೆಗಿಬೇಕು ಮತ್ತು ಟ್ಯೂಸ್ಡೇ ತೆಗಿಬೇಕು. ಓಕೆನಾ, ಸೊ 2 ದಿನದಲ್ಲಿ ಈ ಟಾರ್ಗೆಟ್ ಬರುತ್ತೋ ಯಾವ್ದು ಬರುತ್ತೋ ಗೊತ್ತಿಲ್ಲ. ಹೌದು, ಬಟ್ ನಾನಂತೂ ಮೇಲಂತೂ ಅವಾಯ್ಡ್ ಮಾಡ್ತಾನೇ ಇದ್ದೀನಿ. ಓಕೆ, ಅವಾಯ್ಡ್ ಎಲ್ಲಿವರೆಗೂ ಮಾಡ್ತೀನಿ ಅಂತಂತಂದರೆ 350 ಮೇಲೆ ಹೋಗೋವರೆಗೂ ಅದು ಸಸ್ಟೈನ್ ಆಗಬೇಕು. ಓಕೆನಾ, ಇಲ್ಲಿ ಓಪನ್ ಆಯಿತು, ಮೇಲ್ಗಡೆ ಓಪನ್ ಆಯಿತು, ಕೆಳಗೆ ಬಂತು, ಮತ್ತು ಕೆಳಗೆ ಬಂತು, ಹಾಗಲ್ಲ. ಮೇಲ್ಗಡೆ ಹೋಗ್ಬಿಟ್ಟು ಮೇಲ್ಗಡೆನೇ ಸಸ್ಟೈನ್ ಆಗಲಿ, ಮತ್ತು ನಾಳೆ ಮೇಲ್ಗಡೆ ಹೋಗಿ ಮೇಲ್ಗಡೆ ಸಸ್ಟೈನ್ ಆಗಲಿ. ಅದರಲ್ಲಿ ಬೇರೆ ವಾರ್ ಬೇರೆ ನಡೀತಾ ಇದೆ. ಓಕೆನಾ, ಅದು ಇನ್ನೂ ಇನ್ಕಂಪ್ಲೀಟ್ ಇದೆ. ಸೊ ಮತ್ತೆ ಮೇಲೆ ಹೋದಂಗೆ ಮಾಡಿ ಮತ್ತೆ ಕೆಳಗೆ ಬಂದರೆ ಏನೂ ಮಾಡೋಕ್ಕಾಗಲ್ಲ. ಆದರೂ ನಾನು ಏನು ಮಾಡ್ತಾಯಿದ್ದೀನಿ, ಮೇಲ್ಗಡೆ ಅಂತೂ ನಾನು ಟೋಟಲಿ ಕಾಲ್ ಆಪ್ಷನ್ ನಾನು ನೋಡೋದೇ ಇಲ್ಲ. ಬರಲಿ, ಯಾಕಂತಂದರೆ 23K ಹತ್ರ. ಓಕೆ, ಒಂದು ನಿಮಿಷ ತೋರಿಸ್ಬಿಡ್ತೀನಿ. ಓಕೆ, ಇಲ್ಲಿದೆ ನೋಡಿ, 1 ಸಪೋರ್ಟ್ 2 ಸಪೋರ್ಟ್. ಓಕೆ, 23,000 ಹತ್ರ. ಈಗ 3ನೇ ಸಪೋರ್ಟ್ ಇಷ್ಟು ಬೇಗ ಬರುತ್ತೆ ಅಂತ ಹೇಳಲ್ಲ, ನೆಕ್ಸ್ಟ್ ವೀಕಲ್ಲಿ ಬರ್ತಾ ಇರಬೇಕು. ಅದು ಇನ್ನೂ ಹೇಳಿದ್ನಲ್ಲ, ಇನ್ನೂ 10 ಡೇಸ್ ಬಾಕಿ ಇದೆ ಮಾರ್ಚಲ್ಲಿ ಅಂತ. ಸೊ ಇದರಲ್ಲಿ ಏನಾದರೂ ಬ್ರೇಕ್ ಆದರೆ ಆರಾಮಾಗಿ ನಮಗೆ 2200 ಹತ್ರನೂ ನೋಡೋವಂಥ ಚಾನ್ಸಸ್ ಇದೆ ಡೌನ್ಫಾಲ್. ಬಟ್ ನಾನು ಈ ವೀಕಲ್ಲಿ ನಾನು ನೋಡ್ತಾ ಇಲ್ಲ. ಬಟ್ ಹೇಳಿಕ್ಕಾಗಲ್ಲ, ಬ್ರೇಕ್ ಆಯಿತು ಅಂತಂದರೆ ಮತ್ತೆ ಏನಾದರೂ ಬ್ಯಾಡ್ ನ್ಯೂಸ್ ಬರ್ತಾನೆ ಇದ್ದಾವೆ ಹಾಗೆ ಏನೇನೋ. ಬಟ್ ಅದು ಹೇಳಿಕ್ಕಾಗಲ್ಲ, ಆದರೂ ಆಗ್ತಿರಬೇಕು. ಓಕೆ, ಸೊ ಕ್ಲಿಯರಾಗಿ ಇಟ್ಕೊಂಬಿಡಿ ಮಾರ್ಕೆಟ್ನ. ಕಾಂಪ್ಲಿಕೇಟೆಡ್ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಏನು ಮಾಡಿ, ಇಲ್ಲಿಂದ ಇಲ್ಲಿ ಲೈನ್ ಹಾಕ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇಲ್ಲಿ ಲೈನ್ ಹಾಕ್ಕೊಂಬಿಡಿ. ಓಕೆನಾ, ಇನ್ ಬಿಟ್ವೀನ್ ಇಲ್ಲೇ ಕಳೆಯುತ್ತೆ, ಆಮೇಲೆ ಬೇಕಾದ್ರೆ ಬ್ರೇಕ್ ಆದರೂ ಆಗುತ್ತೆ ಎಕ್ಸ್ಪೈರಿ ದಿನ. ಇನ್ ಬಿಟ್ವೀನ್ ನೀವು ಬೇಕಾದರೆ ಇಲ್ಲಿ ಮೇಲೆ ಹೋದಾಗ ಮತ್ತೆ ಇಲ್ಲೊಂದು ಪುಟ್ ಆಪ್ಷನ್ನು ಟ್ರೈ ಮಾಡ್ಬೋದು ಇಲ್ಲಿವರೆಗೂ. ಮತ್ತು ಇಲ್ಲಿ ಬಂದಾಗ ಕಾಲ್ ಆಪ್ಷನ್ ಅಂತೂ ಟ್ರೈ ಮಾಡೋಕ್ಕೂ ಎಷ್ಟು ಸತಿ ಮೇಲೆ ಹೋಗುತ್ತೆ ಪುಟ್ಟನ್ನೇ ಟ್ರೈ ಮಾಡಿ. ಹಾಗಂತ ಇದು ಮೇಲೇ ಬರ್ತಾಯಿದೆ ಮತ್ತು ನಾನು ಎವರೇಜ್ ಮಾಡ್ಕೋತಾನೆ ಹೋಗ್ತೀನಿ ಅಂತ ಅನ್ನೋದು ಟೋಟಲಿ ರಾಂಗ್. ಓಕೆನಾ, ಸೊ ಆ ರೀತಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಓಕೆ, ಸೊ ಇಷ್ಟೇ ಲೈನ್, ಇದಿಷ್ಟು ಲೈನ್ ಹಾಕ್ಕೊಂಬಿಡಿ. ಕೆಳಗಡೆ ಬ್ರೇಕ್ ಆದರೆ ಪುಟ್. ಓಕೆ, ಇನ್ ಬಿಟ್ವೀನ್ ರನ್ ಆಗ್ತಾಯಿದ್ರೆ ಮೇಲ್ಗಡೆ ಹೋದ್ರೆ ಮಾತ್ರ ಮತ್ತು ಕೆಳಗಡೆ ನಾನು ಟಾರ್ಗೆಟ್ ಮಾಡ್ತೀನಿ. ಅಟ್ಲೀಸ್ಟ್ ನೀವು ಮೇಲೆ ಬಂದಾಗ ಅಟ್ಲೀಸ್ಟ್ ನಿಮಗೆ ಇಲ್ಲಿ ಕೆಳಗಡೆ ಕೂತ್ಕೊಳ್ಳೋ ಧೈರ್ಯನೂ ಇರಲಿಲ್ಲ ಅಂತ ಅಂದ್ಕೊಳ್ಳಿ. ಇಲ್ಲಿ ಮೇಲೇನಾದರೂ ಬೈ ಮಾಡಿದ್ರೆ 25 ಪಾಯಿಂಟ್ ತೊಗೊಳ್ಳೋವರೆಗೂ ತೆಗಿಯೋಕ್ಕೆ ಹೋಗಬೇಡಿ. ಮೇಲ್ ಮಾತ್ರ ಸ್ಟ್ರಿಕ್ಟ್ಲಿ 25 ಪಾಯಿಂಟ್ ಇಟ್ಬಿಡಿ. ಓಕೆನಾ, ಇಲ್ಲಿ 400 ಹತ್ರ ಬಂದಾಗ ನೀವು ಎಕ್ಸಿಕ್ಯೂಟ್ ಮಾಡಿದ್ದೀರಾ ಅಂದ್ಕೊಳ್ಳಿ. 430 ಬಂದಾಗ ಇಮ್ಮಿಡಿಯೇಟ್ ಎಕ್ಸಿಟ್. ಎಲ್ಲಿಂದ ಅಂದರೆ ಪುಟ್ಟಿಂದ. ಓಕೆ, ಬೇಕಾದರೆ ಪುಟ್ಟಲ್ಲಿ ಬೇಕಾದರೆ ಇನ್ನೂ 30 ಪಾಯಿಂಟ್ ಇನ್ನೂ ಡೌನ್ ಇದೆ, ನಾನು ಎದ್ದೇಳಲ್ಲ ಅಂದರೆ ಓಕೆ ಇಂಥ ಟೈಮಲ್ಲಿ. ಬಟ್ ಮೇಲ್ಗಡೆ ಹೋಗ್ತಾಯಿದ್ರೆ ಇಂಥ ಟೈಮಲ್ಲಿ ಕಂಪ್ಲೀಟಾಗಿ ಎಕ್ಸಿಟ್ ಮಾಡಿಬಿಡೋದು ಒಳ್ಳೆಯದು. ಅದಾದ ತಕ್ಷಣ 5 ಮಿನಿಟ್ಸಲ್ಲೂ ಕ್ಲಿಯರಾಗಿದೆ, ಏನೂ ಜಾಸ್ತಿ ಇಲ್ಲ. ವೀಕು ಅನಿಸುತ್ತೆ, ವೀಕ್ ಕ್ಯಾಂಡಲಲ್ಲೂ ಓಕೆ. ಡೇ ಕ್ಯಾಂಡಲ್ ತೋರಿಸಿಲ್ಲಲ್ಲ ನಿಮಗೆ. ಓಕೆ, ಸರಿ. ಮತ್ತು ಹ್ಯಾಮರ್ ಕ್ಯಾಂಡಲ್ ಆಗಿದೆ, ಹ್ಯಾಮರ್ ಫಾರ್ಮೇಷನ್ ಆಗಿದೆ. ಬಟ್ ಇದೇನಿದೆ, ಬಾಡಿ ಚೂರು ದಪ್ಪ ಇಲ್ಲ. ಓಕೆನಾ, ದಪ್ಪ ಇದ್ದರೆ ಮತ್ತೆ ಏನಾದರೂ ರೀಟೆಸ್ಟ್ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಈಗಲೂ ಚಾನ್ಸ್ ಇದೆ, ಹೇಳಿಕ್ಕಾಗಲ್ಲ. ಇಲ್ಲೇನಾದರೂ ಓಪನ್ ಆಗಿಬಿಟ್ರೆ ಅದೇ ಹೇಳಿದ್ನಲ್ಲ, ಅದಕ್ಕೆ ನೀವೇನು ಮಾಡಿ 150 ಲೆವೆಲ್ ನಿನ್ನೆ ಏನು ಅನಾಲಿಸಿಸ್ ಹೇಳಿದ್ದೆ 170 ಬ್ರೇಕ್ ಆದರೆ 150, 23 ಬ್ರೇಕ್ ಆದರೆ ಮತ್ತು 900 ಈ ರೀತಿ ಟಾರ್ಗೆಟ್ ಮಾಡಿ. 100 ಪಾಯಿಂಟ್ ಅಟ್ಲೀಸ್ಟ್ 100 ಪಾಯಿಂಟ್ ಆದರೂ ನೀವು ಟಾರ್ಗೆಟ್ ಮಾಡಿ. ಭಯ ಇದ್ದವರು ಮಾತ್ರ ಅಟ್ಲೀಸ್ಟ್ ಒಂದು 25-50 ಪಾಯಿಂಟ್ ಆದರೂ ಮಿನಿಮಮ್ ಕ್ಯಾಪ್ಚರ್ ಮಾಡಿ. ಓಕೆನಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.